ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಶೇಂಗಾದ ಬಗ್ಗೆ ನಮ್ಮ ರೈತರಿಗೆ ಸಂಪೂರ್ಣವಾದ ಮಾಹಿತಿಗಳನ್ನು ಕೊಡಬೇಕು ಅಂತ ಇವತ್ತಿನ 2ನೇ ಕಂತು ಇದು. ಇದರಲ್ಲಿ ಡಾಕ್ಟರ್ ಬಸವರಾಜ್ ಏಣಿಗಿಯವರು ಶೇಂಗಾದ ಬೇಸಾಯ ಕ್ರಮಗಳ ಬಗ್ಗೆ ಮಾತನಾಡಿದ್ದಾರೆ. ಅವರನ್ನು ಮಾತನಾಡಿಸಿ ಶೇಂಗಾದಲ್ಲಿ ಪ್ರಮುಖವಾಗಿ ಅನುಸರಿಸಬೇಕಾದಂಥ ಬೇಸಾಯ ಕ್ರಮಗಳು ಯಾವ್ಯಾವುದು, ಇಲ್ಲಿ ಯಾವ ಯಾವ ಬೆಳೆಗಳನ್ನು ಅಂತರ ಬೆಳೆಯಾಗಿ ಬೆಳೆದರೆ ಉತ್ತಮ ಅನ್ನೋದನ್ನು ತಿಳ್ಕೊಂಡು ಬರೋಣ ಬನ್ನಿ. ಶೇಂಗಾ ಬೆಳೆಯ ಕ್ಷೇತ್ರವನ್ನು ನಾವು ಈ ಕಳೆದ ಒಂದು 10 ವರ್ಷಗಳಲ್ಲಿ ನಾವು ವಿಶ್ಲೇಷಿಸಿದಾಗ ದಿನಕ್ಕೆ ಈ ಶೇಂಗಾ ಬೆಳೆಯ ಕ್ಷೇತ್ರ ಕಡಿಮೆ ಆಗ್ತಾ ಇದೆ. ಈ ಕಡಿಮೆ ಆಗುವುದರಲ್ಲಿ ನಾವು ವಿಶ್ಲೇಷಣೆ ಕಾರಣಗಳನ್ನು ಅವಲೋಕಿಸಿದಾಗ ಪ್ರಥಮವಾದಂಥ ಕಾರಣ ಬೇಸಾಯ ತಜ್ಞನಾಗಿ ಹೇಳಬೇಕಪ್ಪ ಅಂತಂತಂದ್ರೆ ಉತ್ಪಾದನೆ ಖರ್ಚು. ಇಲ್ಲಿ 2 ಪ್ರಮುಖ ಅಂಶ ಇದಾವೆ. ಉತ್ಪಾದನೆಯ ಖರ್ಚಿನಲ್ಲಿ 2 ಪ್ರಮುಖ ಅಂಶ ಇದಾವೆ. ಒಂದು ಬೀಜದ ಖರ್ಚು, ಒಂದು ಕಟಾವಿನ ಖರ್ಚು. ನಾವು 100ರ ಅನುಪಾತದಲ್ಲಿ ನಾವು ಹೇಳಬೇಕಪ್ಪ ಅಂತಂತಂದರೆ 15% ಬೀಜಕ್ಕೆ ಹೋದ್ರೆ 30% ಕಟಾವಿಗೆ ಹೋಗ್ತೈತಿ. ಇವೆರಡೂ ಸಮಸ್ಯೆಗಳನ್ನು ನಾವು ಬಗೆಹರಿಸಿದರೆ ಶೇಂಗಾವನ್ನು ಯಶಸ್ವಿಯಾಗಿ ಇನ್ನೂ ಹೆಚ್ಚಿನ ಕ್ಷೇತ್ರದಲ್ಲಿ ನಮ್ಮ ರೈತ ಬಾಂಧವರು ಬೆಳೆಯುವಂತೆ ನಾವು ನೋಡ್ಕೋಬೋದು. ಇದು ಒಂದು ಕಾರಣ. ಇನ್ನು ಈ ಬೆಳೆಯ ಬಗ್ಗೆ ಬರೋದಾದ್ರೆ ಇದನ್ನು ನಾವು ಬಾಟ್ನಿಕಲಿ ನಾವು ಈ ಬೆಳೆಯನ್ನು ಏನಪ್ಪ ಅಂತಂತಂದ್ರೆ ಅನ್ಪ್ರಿಡಿಕ್ಟೆಡ್ ಲೆಗ್ಯೂಮ್ ಅಂತ ಹೇಳ್ತೇವೆ. ಅಂದರೆ ನೆಲೆಗೆ ನಿಲುಕಲಾರದ ಬೆಳೆ. ಈಗ ನೀವು ಉಳಿದ ಬೆಳೆಗಳಿಗೆ ಹೋಲಿಸಿದ್ರೆ ಈ ಬೆಳೆಯಲ್ಲಿ ಆರ್ಥಿಕವಾದಂಥ ಪದಾರ್ಥ ಭೂಮಿ ಒಳಗಿರ್ತತಿ. ಈ ಉದಾಹರಣೆಗೆ ಇಲ್ಲೇ ನಾವು ಗೋವಿನ ಜೋಳವನ್ನು ನೋಡೋಣ ಮತ್ತು ಇಲ್ಲೇ ನಾವು ತೊಗರಿಯನ್ನು ನೋಡೋಣ. ಇಲ್ಲಿ ಆರ್ಥಿಕವಾದ ಪದಾರ್ಥ ಭೂಮಿಯ ಮೇಲೆ ಇರುವುದರಿಂದ ನಮಗೆ ಅದರ ಇಳುವರಿ ಅಂದಾಜನ್ನು ಬೆಳೆಯ ಕಟಾವಿನ ಪೂರ್ವದಲ್ಲಿ ನಾವು ನಿಗದಿಪಡಿಸಬಹುದು. ಬಟ್ ಶೇಂಗಾ ಬೆಳೆಯಲ್ಲಿ ಹಂಗಲ್ಲ. ಇದಕ್ಕೆ ಹಿಂದೆ ಬಾಟ್ನಿಸ್ಟ್ ಏನು ಹೇಳಿದ್ದಾರೆ, ಅನ್ಪ್ರಿಡಿಕ್ಟಬಲ್ ಆಗಿ ಆರ್ಥಿಕವಾದ ಪದಾರ್ಥ ಭೂಮಿಯಲ್ಲಿ ಇರುವುದರಿಂದ ನಾವು ಇದರೊಳಗೆ ಇಳುವರಿ ಅಂದಾಜಿಸುವುದು ಬಹಳ ಕಷ್ಟ. ಎರಡನೆಯದಾಗಿ ಇಲ್ಲಿ ಈ ಬೆಳೆಯನ್ನು ಬೆಳಿಬೇಕಪ್ಪ ಅಂತಂತಂದ್ರೆ ಬೇಸಾಯ ತಜ್ಞನಾಗಿ ನಿಮ್ಗೆ ಹೇಳ್ಬೇಕಪ್ಪ ಅಂತಂತಂದ್ರೆ 2 ಪ್ರಮುಖವಾದ ನಾವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕಾಗ್ತೈತಿ. ಒಂದು ತಳಿಯ ಬಗ್ಗೆ ನಮ್ಮ ವಿಜ್ಞಾನಿಗಳಾದ ಡಾಕ್ಟರ್ BN ಮೂಟಿ ಅವರು ಸಾಕಷ್ಟು ಹೇಳಿರ್ಬೋದು. ಅದ್ರ ಜೊತೆಗೇ ಇಲ್ಲಿ ಭೂಮಿಯ ಗುಣಧರ್ಮ, ಈ ಭೂಮಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಶೇಂಗಾ ಬೆಳೆಯಲ್ಲಿ. ಜಗತ್ತಿನಲ್ಲಿ ಯಾವುದೇ ಮೂಲೆಗೆ ಹೋಗಲಿ, ರಾಜ್ಯದಲ್ಲಿ ಯಾವುದೇ ಮೂಲೆಗೆ ಹೋಗಲಿ, ನಮ್ಮ ದೇಶದಲ್ಲಿ ಯಾವುದೇ ಮೂಲೆಗೆ ಹೋಗಲಿ, ಕಪ್ಪು ಮಣ್ಣಿನಲ್ಲಿ ಶೇಂಗಾ ಬೆಳೀತಾರೆ ಅಂತಂತಂದ್ರೆ ಜನ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ಬಟ್ ಕರ್ನಾಟಕ ರಾಜ್ಯದ ಈ ಭಾಗದಲ್ಲಿ ಧಾರವಾಡ, ಬೆಳಗಾಂ, ಹಾವೇರಿ, ಗದಗ ಈ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳಲ್ಲಿ ಎಲ್ಲಿ ನೋಡಿದರೂ ಶೇಂಗಾ ಬೆಳೆಯೋದು ಕಪ್ಪು ಭೂಮಿಯಲ್ಲಿ. ಈ ಕಪ್ಪು ಭೂಮಿಯಲ್ಲಿ ಬೆಳೆಯುವ ಮುಖ್ಯವಾದ ಉದ್ದೇಶ ಏನಪ್ಪ ಅಂತಂತಂದ್ರೆ ಇಲ್ಲಿಯ ಭೂಮಿಯ ಗುಣಧರ್ಮ. ಎರಡನೆಯದು ವಾತಾವರಣ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೇವೆ ಬೈಮೋಡಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೇವೆ. ಇಲ್ಲಿ 2 ಸುರಂಗಗಳು ಅದಾವೆ. ಇಲ್ಲಿ ಮಳೆಯ 2 ಸುರಂಗಗಳು ಈ ಭಾಗದಲ್ಲಿ ಇದಾವೆ. ಒಂದು ಜುಲೈನಲ್ಲಿ, 2 ಅಕ್ಟೋಬರ್ನಲ್ಲಿ. ಇವು 2 ಸುರಂಗಗಳು ಇರೋದ್ರಿಂದ ಇಲ್ಲಿ ನಾವು ಯಶಸ್ವಿಯಾಗಿ ಶೇಂಗಾ ಬೆಳೆಯನ್ನು ಬೆಳೆಯಬಹುದು. ಅಂದರೆ ಏನಪ್ಪ ಅಂತಂತಂದ್ರೆ ಬಿತ್ತನೆಯಲ್ಲಿ ಸಾಕಷ್ಟು ಹಸಿಬೇಕು. ಯಾಕಂದರೆ ದಪ್ಪವಾದ ಕಾಳು ಈ ಉಳಿದ ಕಾಳುಗಳಿಗೆ ಹೋಲಿಸಿದ್ರೆ ಈ ಶೇಂಗಾ ಕಾಳನ್ನು ನೋಡಿದ್ರು ಇದು ಗಾತ್ರ ದೊಡ್ಡದು, ಇದಕ್ಕೆ ಸಾಕಷ್ಟು ತೇವಾಂಶ ಬೇಕು. ಅದಕ್ಕೆ ಸರಿಯಾಗಿ ಮೊಳಕೆ ಹೊಡಿಬೇಕಂದ್ರೆ ಸಾಕಷ್ಟು ತೇವಾಂಶ ಬೇಕು. ಇದನ್ನು ನಾವು ಜೂನ್ ಜುಲೈ ತಿಂಗಳಲ್ಲಿ ಮುಂಗಾರು ಮಳೆಯಿಂದ ಪಡಿತೀವಿ. ಇನ್ನು ಕಟಾವಿನ ಸಮಯದಲ್ಲಿ ನಿನ್ನೆ ನಾವು ವಿಚಾರ ಮಾಡ್ತಾ ಇದ್ದೇವೆ, ಪ್ರಾಸ್ತಾವಿಕವಾಗಿ ಹೇಳಬೇಕು ಅಂದ್ರೆ ಕಟಾವಿನ ಸಮಯದಲ್ಲಿ ಸಾಕಷ್ಟು ತೇವಾಂಶ ಇಲ್ಲ ಅಂತಂತಂದ್ರೆ ನಾವು ಗಿಡವನ್ನು ಕಿತ್ತಿದಾಗ ಬಹುತೇಕ ಕಾಯಿಗಳು ಭೂಮಿಯಲ್ಲಿ ಉಳಿತಾವೆ. ಇದು ರೈತನಿಗೆ ನೇರವಾದಂಥ ಹಾನಿ. ಅದಕ್ಕೆ ಇಲ್ಲಿ ಅಕ್ಟೋಬರ್ನಲ್ಲಿ ಸಹ ಮಳೆ ಆಗ್ತಾವೆ. ಈ ಒಂದು ಕಾರಣದಿಂದ ಈ ಬೆಳೆಯನ್ನು ಕಪ್ಪು ಭೂಮಿಯಲ್ಲಿ ಇಲ್ಲಿ ಯಶಸ್ವಿಯಾಗಿ ಬೆಳೀತಾರೆ. ಜೊತೆಗೆ ಭೂಮಿ 2 ಗುಣಧರ್ಮಗಳು, ಭೌತಿಕ ಗುಣಧರ್ಮಗಳು ಮತ್ತು ರಾಸಾಯನಿಕ ಗುಣಧರ್ಮಗಳು, ಇವೆರಡೂ ಅತ್ಯಂತ ಮಹತ್ವವಾದ ಗುಣಧರ್ಮಗಳು ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಭೌತಿಕ ಗುಣಧರ್ಮ, ಈಗ ತೊಗರಿ, ಗೋವಿನ ಜೋಳ, ಉಳಿದ ಬೆಳೆಗಳಿಗೆ ಭೌತಿಕ ಗುಣಧರ್ಮ ಅಷ್ಟು ಮುಖ್ಯ ಅಲ್ಲ. ಬಟ್ ಈ ಶೇಂಗಾವನ್ನು ತೆಗೆದುಕೊಂಡಾಗ ಭೌತಿಕ ಗುಣಧರ್ಮ ಏನಪ್ಪ ಅಂತಂತಂದ್ರೆ ಒಂದು ಮಣ್ಣಿನ ರಚನೆ, ಮಣ್ಣಿನಲ್ಲಿ ಗಾಳಿಯಾಡುವ ಶಕ್ತಿ, ಇವೆರಡೂ ಅತ್ಯಂತ ಪ್ರಮುಖವಾದಂಥ ಅಂಶಗಳು. ಮಣ್ಣಿನ ರಚನೆ, ಮಣ್ಣಿನ ಭೌತಿಕ ರಚನೆ, ಮಣ್ಣಿನ ಕಣಗಳು ಯಾವ ಗಾತ್ರದದಾವೆ ಇದು ಬಹಳ ಮುಖ್ಯ. ಯಾಕಂತಂದ್ರೆ ಆರ್ಥಿಕವಾದ ಪದಾರ್ಥ ಭೂಮಿಯಲ್ಲಿ ಇರೋದ್ರಿಂದ ಈ ಮಣ್ಣಿನ ಕಣಗಳ ಗಾತ್ರದ ಆಧಾರದ ಮೇಲೆ ಕಾಯಿಯ ಗಾತ್ರ ನಿರ್ಧಾರ ಆಗ್ತತಿ. ಮಣ್ಣಿನ ಕಣಗಳು ದೊಡ್ಡದಾಗಿದ್ದು ಆಮೇಲೆ ಗಾತ್ರದಲ್ಲಿ ಹೆಚ್ಚು ಇದ್ದಪ್ಪ ಅಂತಂತಂದ್ರೆ ಕಾಯಿಯ ಗಾತ್ರ ಚಿಕ್ಕದಾಗ್ತದೆ. ಮಣ್ಣಿನ ಕಣ್ಣುಗಳು ಅತ್ಯಂತ ಚಿಕ್ಕದಾಗಿರಬೇಕು. ನಾವು ಇಂಗ್ಲೀಷ್ನಲ್ಲಿ ಹೇಳ್ತೇವೆ ಭೌತಿಕವಾಗಿ ಸರ್ಫೇಸ್ ಏರಿಯಾ. ಮಣ್ಣಿನ ಕಣ್ಣುಗಳ ಸರ್ಫೇಸ್ ಏರಿಯಾ ಎಷ್ಟು ಹೆಚ್ಚಾದಂತೆ ಇಲ್ಲಿ ಇಳುವರಿ ಹೆಚ್ಚಾಗೋ ಚಾನ್ಸಸ್ ಇರ್ತದೆ. ಇನ್ನೊಂದು ಏನಪ್ಪ ಅಂತಂತಂದ್ರೆ ಮಣ್ಣಿನಲ್ಲಿ ಗಾಳಿ ಆಡುವ ಶಕ್ತಿ, ಎರೇಷನ್ ಅಂತೆ ನಾವು ಇಂಗ್ಲೀಷ್ನಲ್ಲಿ. ಈ ಮಣ್ಣಿನಲ್ಲಿ ಗಾಳಿ ಆಡುವ ಶಕ್ತಿ ಅತ್ಯಂತ ಪ್ರಮುಖವಾದಂಥ ಅಂಶ. ಕೇವಲ ಶೇಂಗಾ ಬೆಳೆಗೆ ಮಾತ್ರ ಅಲ್ಲ, ಭೂಮಿಯಲ್ಲಿ ಆರ್ಥಿಕ ಪದಾರ್ಥವನ್ನು ಹೊಂದಿದಂಥ ಬಳ್ಳುಳ್ಳಿ ಇರ್ಬೋದು, ಉಳ್ಳಾಗಡ್ಡಿ ಇರ್ಬೋದು, ಆಮೇಲೆ ಗೆಣಸು ಇರ್ಬೋದು, ಆಮೇಲೆ ಆಲೂಗಡ್ಡೆ ಇರ್ಬೋದು, ಇವೆಲ್ಲ ಬೆಳೆಗಳಿಗೆ ಮಣ್ಣಿನಲ್ಲಿ ಗಾಳಿ ಆಡುವ ಶಕ್ತಿ ಅತ್ಯಂತ ಪ್ರಮುಖವಾದಂಥ ಅಂಶ ಹೊಂದುತ್ತದೆ. ಈ ಭೌತಿಕ ಗುಣಧರ್ಮಗಳಿಗೆ ಹೇಳಿದೆ ನಾನು 2. ಒಂದು ಭೌತಿಕ ಮಣ್ಣಿನ ರಚನೆ, ಮಣ್ಣಿನ ಕಣಗಳ ರಚನೆ, ಎರಡನೇದು ಭೂಮಿಯಲ್ಲಿ ಗಾಳಿ ಆಡುವ ಶಕ್ತಿ. ಇನ್ನು ರಾಸಾಯನಿಕ ಗುಣಧರ್ಮಗಳಿಗೆ ಬಂದ್ರೆ ನಾವು ಇದನ್ನು ಭೌತಿಕವಾಗಿ ಬಾಟ್ನಿಕಲಿ ಸಸ್ಯ ಶಾಸ್ತ್ರದ ಪ್ರಕಾರ
ನಾವು ಶೇಂಗಾವನ್ನು ಲೆಗ್ಯೂಮಿನಸ್ ಕ್ರಾಪ್ಸ್ ಅಂತ ಹೇಳ್ತೇವೆ. ಲೆಗ್ಯೂಮಿನಸ್ ಗ್ರೂಪಿಗೆ ಸೇರಿದ್ದು. ಲೆಗ್ಯೂಮಿನಸ್ ಗ್ರೂಪ್ಸ್ ಅಂದ್ರೆ ಏನಪ್ಪ ಅಂತಂತಂದ್ರೆ ಸಿಂಬಯಾಸಿಸ್ ಅಂತ ಹೇಳ್ತೇವೆ ನಾವು. ಸಿಂಬಯಾಸಿಸ್ ಕ್ರಿಯೆ ಅಂದ್ರೆ ಮ್ಯೂಚುವಲ್ ಬೆನಿಫಿಟ್ಸ್, ಅಂದ್ರೆ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡ್ತಾವೆ ಎರಡು ಜೀವಿಗಳು. ಇಲ್ಲಿ ಸಿಂಬಯಾಸಿಸ್ ಅಂತಂದ್ರೆ ರೈಜೋಬಿಯಂ ಎಂಬ ಅಣುಜೀವಿ ಭೂಮಿಯೊಳಗೆ ಇರ್ತತಿ. ಇದು ನೈಸರ್ಗಿಕವಾಗಿರ್ತತಿ. ನಾವು ತಾತ್ಕಾಲಿಕವಾಗಿಯೂ ಭೋಜೋಪಚಾರದ ಮುಖಾಂತರ ಇದನ್ನು ಕಳಿಸ್ಬೋದು. ಈ ನೈಸರ್ಗಿಕವಾಗಿ ಭೂಮಿಯಲ್ಲಿ ದೊರೆಯುವಂಥ ರೈಜೋಬಿಯಂ ಏನು ಮಾಡ್ತದಪ್ಪ ಅಂತಂದ್ರೆ ಈ ವಾತಾವರಣದಲ್ಲಿ 78% ಸಸಾರಜನಕ ಇರುವುದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಈ ಸಸಾರಜನಕ ಎರಡು ರೂಪದಿಂದ ಭೂಮಿಯಲ್ಲಿ ಫಿಕ್ಸ್ ಆಗ್ತೈತಿ. ಒಂದು ಮಿಂಚಿನ ಮೂಲಕ, ಎರಡನೇದು ಈ ಸಿಂಬಯಾಸಿಸ್ ಅಂದ್ರೆ ಮ್ಯೂಚುವಲ್ ಬೆನಿಫಿಟ್ ಅಂದ್ರೆ ಪರಸ್ಪರ ಲಾಭ. ಆ ಒಂದು ದೃಷ್ಟಿಯೊಳಗೆ ಈ ಭೂಮಿಯಲ್ಲಿರುವಂಥ ರೈಜೋಬಿಯಂ ಅಣುಜೀವಿ ಏನು ಮಾಡ್ತದಂತಂತಂದ್ರೆ ಈ ವಾತಾವರಣದಲ್ಲಿ ಸಾರಜನಕವನ್ನು ಈ ಶೇಂಗಾ ಬೇರಿನಲ್ಲಿ ಗಂಟುಗಳ ಮುಖಾಂತರ ಇದನ್ನು ಸ್ಥಿರೀಕರಿಸ್ತೈತಿ. ಇದರಿಂದ ಇದು ಏನಪ್ಪ ಅಂತಂದ್ರೆ ಸಿಂಬಯಾಟಿಕ್ ಅಸೋಸಿಯೇಷನ್ ಅಂತೇವೆ, ಮ್ಯೂಚುವಲ್ ಬೆನಿಫಿಟ್ಸ್ ಅಂತ ಹೇಳ್ತೇವೆ. ಇದಕ್ಕೆ ನಾವು ರೈಜೋಬಿಯಂ ಸಿಂಬಯಾಸಿಸ್, ರೈಜೋಬಿಯಂ ಗ್ರೌಂಡ್ನಟ್ ಸಿಂಬಯಾಸಿಸ್ ಅಸೋಸಿಯೇಷನ್ಸ್. ಇದ್ರ ಸಲುವಾಗಿ ನಾವು ವಿಶೇಷವಾಗಿ ಬೀಜೋಪಚಾರ ಹೇಳ್ತೇವೆ. ರೈಜೋಬಿಯಂ ಬೀಜೋಪಚಾರವನ್ನು ಕಂಪಲ್ಸರಿ ಮಾಡಬೇಕು ಶೇಂಗಾ ಬೆಳೆಯಲ್ಲಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಇಲ್ಲಿ ಭೂಮಿ ತಯಾರಿಕೆ ಬಹಳ ಮುಖ್ಯ. ಈ ಭೂಮಿ ತಯಾರಿಕೆಯನ್ನು ನಾವು ಹೇಳ್ತೇವೆ, ಸಾಂಪ್ರದಾಯಿಕ ಭಾಷೆಯಲ್ಲಿ ಹೇಳ್ತೇವೆ. ನಮ್ಮ ಹಿರಿಯರು ಹೇಳ್ತಿದ್ರು, ಯಾವಾಗ ಹಂಗಾಮ ಸ್ಟಾರ್ಟ್ ಆಗ್ತೈತಿ. ಈ ಹಂಗಾಮ ಸ್ಟಾರ್ಟ್ ಆಗೋದು ಯಾವಾಗಪ್ಪ ಅಂತಂತಂದ್ರೆ ಮಾಗಿ ಉಳಿಮೆ. ಈ ಮಾಗಿ ಉಳಿಮೆ ಯಾವಾಗ ಸ್ಟಾರ್ಟ್ ಆಗ್ತಂತಂದ್ರೆ ಹೋಳಿ ಹುಣ್ಣಿಮೆ ಮತ್ತು ಯುಗಾದಿಯ ನಡುವೆ ನಾವು ಏನಂತೀವಿ ಆ ಒಂದು ಸೂಕ್ತವಾದಂಥ ಕಾಲ ಮಾಗಿ ಉಳಿಮೆಗೆ ಅತ್ಯಂತ ಪ್ರಶಸ್ತವಾದಂಥ ಕಾಲ. ಮಾಗಿ ಉಳಿಮೆಯನ್ನು ನಾವು ಸಕಾಲದಲ್ಲಿ ಮಾಡಿದ್ರೆ ದೊಡ್ಡ ದೊಡ್ಡ ಹೆಂಟೆಗಳು ಭೂಮಿಯಲ್ಲಿ ಇರ್ತಾವೆ. ಆ ಹೆಂಟೆಗಳು ಬಿಸಿಲಿಗೆ ಹೊರಚಾಚಿ ಬಿಸಿಲಿನಿಂದ ಭೂಮಿಯಲ್ಲಿಯ ಕೋಶಗಳು, ಐದರ ರೋಗಾಣು ಕೋಶಗಳು ಇರ್ಬೋದು ಅಥವಾ ಕೀಟದ ಕೋಶಗಳು ಇರ್ಬೋದು, ಅವು ಮರಣ ಹೊಂದಿ ತದನಂತರದ ಒಂದು ಯಶಸ್ವಿ ಬೆಳೆ, ಆರೋಗ್ಯಯುತವಾದ ಬೆಳೆಯನ್ನು ಬೆಳೆಯಲು ಸಹಾಯ ಮಾಡ್ತಾವೆ. ಇನ್ನು ಮಾಗಿ ಉಳಿಮೆಯ ನಂತರ ಎರಡು ಬೇಸಾಯ ಕ್ರಮಗಳು ಈ ಬೆಳೆಯಲ್ಲಿ ಭೂಮಿ ತಯಾರು ಮಾಡೋಕೆ ಬೇಕಾಗ್ತಾವೆ. ಒಂದು ಕಲ್ಟಿವೇಟರ್ ಅಂತೇವೆ. ಕಲ್ಟಿವೇಟರ್ ಅಂತಂದ್ರೆ ನಮ್ಮ ಈ ಆಡು ಭಾಷೆಯಲ್ಲಿ ಧಾರವಾಡ, ಬೆಳಗಾಂ, ಗದಗ, ಆಮೇಲೆ ಹಾವೇರಿ ಭಾಷೆಯಲ್ಲಿ ಹೇಳೋದಂತಂದ್ರೆ ಗುರಾ ಹೊಡೆಯೋದು. ಈ ಗುರಾ ಹೊಡೆಯೋದು ಬಹಳ ಮುಖ್ಯ. ಮಾಗಿ ಉಳಿಮೆ ತದನಂತರ 4 ವಾರಗಳ ನಂತರ ಅಂದ್ರೆ ಕೆಲವೊಂದು ಅಡ್ಡ ಮಳೆಗಳು ಬರ್ತಾವೆ, ನಾವು ಲೋಕಲ್ ರೇನ್ಸ್ ಅಂತ ಹೇಳ್ತೇವೆ ಇಂಗ್ಲೀಷ್ನಲ್ಲಿ. ಆ ಮಳೆಗಳು ಬಂದ ನಂತರ ಸಾಕಷ್ಟು ನೀರು ಇಂಗಿದ ನಂತರ ನಾವು ಗುರಾ ಹೊಡಿಸಬೇಕು, ಅಂದ್ರೆ ಕಲ್ಟಿವೇಟರ್ ತದನಂತರ ಹ್ಯಾರೋ ಬರುತ್ತೆ. ಈ ಹ್ಯಾರೋ ಅಂದ್ರೆ ಹರಗುವುದು. ಇಷ್ಟು 3 ಆಪರೇಷನನ್ನು ನಾವು ಮಾಡಿದರೆ ಭೂಮಿ ಚೆನ್ನಾಗಿ ತಯಾರಾಗ್ತದೆ. ಭೂಮಿ ಚೆನ್ನಾಗಿ ತಯಾರಾಗೈತೆ ಅಂತ ಅನ್ನೋದು ನಾವು ಭೌತಿಕವಾಗಿ ವೈಜ್ಞಾನಿಕವಾಗಿ ಹೇಳಬೇಕಪ್ಪ ಅಂತಂತಂದ್ರೆ ಈ ಭೂಮಿಯನ್ನು ₹1 ನಾಣ್ಯಕ್ಕೆ ಹೋಲಿಸಿದ್ರೆ 50% ಮಣ್ಣಿನ ಕಣಗಳು ಇರಬೇಕು, 25% ಗಾಳಿ ಆಡುವ ಶಕ್ತಿ ಇರಬೇಕು, 25% ನೀರು ಹಿಡಿಯೋ ಶಕ್ತಿ ಇರಬೇಕು. ಅಂಥ ಒಂದು ಮಣ್ಣನ್ನು ನಾವು ಅತ್ಯಂತ ಯೋಗ್ಯವಾದ ಮಣ್ಣನ್ನು ಅಂತೀವಿ. ಅಂಥ ಒಂದು ಮಣ್ಣಿನ ತಯಾರಿಕೆ ಬಹಳ ಮುಖ್ಯ ಶೇಂಗಾ ಬೆಳೆಯಲ್ಲಿ. ಇನ್ನು ಹಂಗಾಮು, ಭೂಮಿ ತಯಾರಿಕೆ ಆಯಿತು. ಭೂಮಿ ತಯಾರಿಕೆ ಜೊತೆಗೆ ಹಂಗಾಮಿಗೆ ತಕ್ಕ ನಾವು ರಸಗೊಬ್ಬರಗಳನ್ನು ಪೂರೈಸಬೇಕಾಗ್ತತಿ. ನಾನು ಇಲ್ಲಿ ಒಂದು ಮಾತನ್ನು ಹೇಳಬೇಕಪ್ಪ ಅಂತಂತಂದ್ರೆ ಕಳೆದ 7 ವರ್ಷಗಳಿಂದ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವ್ರದ್ದು ಒಂದು ಏನಿದೆಯಪ್ಪ ಅಂತಂತಂದ್ರೆ ರೈತರ ಆದಾಯವನ್ನು 2022 ಹೊತ್ತಿಗೆ ದ್ವಿಗುಣಗೊಳಿಸೋದು. ಈ ದ್ವಿಗುಣಗೊಳಿಸೋದ್ರ ಜೊತೆಗೆ ಮತ್ತೊಂದು ಅವ್ರ ಯೋಜನೆ, ಮಹತ್ವಾಕಾಂಕ್ಷಿ ಯೋಜನೆ ಇದೆ. ಅದು ಭೂಮಿ ಪರೀಕ್ಷೆಯ ಆಧಾರದ ಮೇಲೆ ರಸಗೊಬ್ಬರಗಳನ್ನು ಒದಗಿಸುವುದು. ಈ ಭೂಮಿ ಪರೀಕ್ಷೆ ಅಂತ ಏನು ಹೇಳ್ತಾವಲ್ಲ, ಅದು ಭೂಮಿಯ ರಾಸಾಯನಿಕ ಪರೀಕ್ಷೆ ಆಗಬೇಕು. ಭೂಮಿಯಲ್ಲಿ ರಾಸಾಯನಿಕ ಗುಣಧರ್ಮಗಳನ್ನು ಅರಿತುಕೊಂಡು ರಸಗೊಬ್ಬರವನ್ನು ಕೊಡುವುದರಿಂದ ನಾವು ರಸಗೊಬ್ಬರ ಖರ್ಚಿನಲ್ಲಿ ಸಾಕಷ್ಟು ಮಿತವ್ಯಯವನ್ನು ಸಾಧಿಸ್ಬೋದು. ಉದಾಹರಣೆಗೆ ಫಲವತ್ತತೆ ಚಾರ್ಟನ್ನು ನಾವು ಹೇಳ್ತೇವೆ. ಸಸಾರಜನಕದ ಅಧಿಕ, ರಂಜಕದಲ್ಲಿ ಮಧ್ಯಮ, ಪೊಟ್ಯಾಷಿಯಮ್ದಲ್ಲಿ ಅಧಿಕ, ಈ ಥರ ಇದ್ದಾಗ ಸಸಾರಜನಕದಲ್ಲಿ ಮಧ್ಯಮ ಇದ್ದಾಗ ನಾವು ಏನು ಬೇಕು ಅಷ್ಟೇ ಪೋಷಕಾಂಶವನ್ನು ಬೆಳೆಗೆ ಪೂರೈಸಿದ್ರೆ ಸಾಕು. ಕಡಿಮೆ ಇದ್ದಾಗ ನಾವು ಹೆಚ್ಚನ್ನು ಪೂರೈಸಬೇಕು, ಹೆಚ್ಚಿಗೆ ಇದ್ದಾಗ ನಾವು ಕಡಿಮೆ. ಈ ಥರ ಒಂದು ಮಿತವ್ಯಯವನ್ನು ಸಾಧಿಸಲು ಈ ಪ್ರಧಾನಮಂತ್ರಿಗಳ ಮಣ್ಣು ಪರೀಕ್ಷೆ ಆರೋಗ್ಯ ಚೀಟಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತದೆ. ನಮ್ಮ ರೈತ ಬಾಂಧವರು ಕಂಪಲ್ಸರಿ
ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯ ಸಹಾಯದಿಂದ ಈ ಆರೋಗ್ಯ ಚೀಟಿಯನ್ನು ಮಣ್ಣಿನ ಆರೋಗ್ಯ ಚೀಟಿಯನ್ನು ಪಡೆಯುವುದು ಅತ್ಯಂತ ಮಹತ್ವದಾಗಿದೆ. ಇದರ ಆಧಾರದ ಮೇಲೆ ನಾವು ರಸಗೊಬ್ಬರಗಳನ್ನು ನಿರ್ವಹಣೆ ಮಾಡೋದು ಮುಖ್ಯ. ಜೊತೆಗೆ ಹಿಂದೆ ಒಂದು ಹೇಳ್ತಿದ್ವಿ ಎಲ್ಲಿಯಪ್ಪ ಅಂತಂದ್ರೆ ಈ ಭಾಗದಲ್ಲಿ ಯಾವುದೇ ಒಂದು ಹಬ್ಬ ಬರಲಿ ಈ ಹೋಳಿಗೆ ತುಪ್ಪ ಒಂದು ರುಚಿಯನ್ನು ನೋಡೋದು ಬಹಳ. ಅದೇ ರೀತಿ ಒಳಗೆ ಭೂಮಿ ಒಳಗೆ ಏನಪ್ಪ ಅಂತಂತಂದ್ರೆ ಈ ಹೋಳಿಗೆ ತುಪ್ಪದ ರುಚಿ ಇರ್ಬೇಕಂತ ನಾವು ಹೇಳ್ತೀವಿ. ಈ ಹೋಳಿಗೆ ಅಂದರೆ ಏನಪ್ಪ ಅಂತಂತಂದ್ರೆ ಸಗಣಿ ಗೊಬ್ಬರ, ತುಪ್ಪ ಅಂತಂತಂದ್ರೆ ರಾಸಾಯನಿಕ ಗೊಬ್ಬರ. ಇವೆರಡೂ ಈ ಕಾಂಬಿನೇಷನ್ದಲ್ಲಿ ಇರಬೇಕು. ಹೋಳಿಗೆ ರೂಪದಲ್ಲಿ ಸಗಣಿ ಗೊಬ್ಬರವನ್ನು ಭೂಮಿ ಪೂರೈಸಬೇಕು, ತುಪ್ಪದ ರೂಪದಲ್ಲಿ ರಾಸಾಯನಿಕ ಗೊಬ್ಬರ. ಇವೆರಡೂ ಉಲ್ಟಾ ಅದು ಅಂತಂದ್ರೆ ಭೂಮಿ ವಿಷಕಾರಿಯಾಗಿದೆ. ಇವತ್ತಿನ ದಿನಗಳಲ್ಲಿ ನಾವು ಹೇಳ್ತಿರ್ತೇವೆ ಸಾವಯವ ಪದಾರ್ಥಗಳಿಗೆ ಬಹಳ ಬೇಡಿಕೆ ಇದೆ, ಸಾವಯವ ಪದ್ಧತಿಯಲ್ಲಿ ಬೆಳೆದಂಥ ಈ ಒಂದು ಅಚೀವ್ ಮಾಡಬೇಕಪ್ಪ ಅಂತಂದ್ರೆ, ಈ ಸಾಧನೆ ಮಾಡಬೇಕಪ್ಪ ಅಂತಂತಂದರೆ ಈ ಒಂದು ಅನುಪಾತದಲ್ಲಿ ಹೋಳಿಗೆ ರೂಪದಲ್ಲಿ ಸಗಣಿ ಗೊಬ್ಬರವನ್ನು ಭೂಮಿ ಪೂರೈಸಬೇಕು, ತುಪ್ಪದ ರೂಪದಲ್ಲಿ ರಾಸಾಯನಿಕ ಗೊಬ್ಬರವನ್ನು ಪೂರೈಸಬೇಕು. ಇನ್ನು ಈ ಬೆಳೆಗೆ 7.5 ಟನ್ ಅಂದರೆ 7.5 ಟನ್ ಸಗಣಿ ಗೊಬ್ಬರವನ್ನು ಶಿಫಾರಸು ಮಾಡಲಾಗಿದೆ. ಪ್ರತಿ 2.5 ಎಕರೆಗೆ 18 kg ಸಾರಜನಕ, 46 kg ರಂಜಕ, 25 kg ಪೊಟ್ಯಾಷ್ ರಸಗೊಬ್ಬರವನ್ನು ಶಿಫಾರಸು ಮಾಡಲಾಗಿದೆ. ಇದನ್ನು ಭೂಮಿ ತಯಾರಿಕೆ ಹಂತದಲ್ಲಿ ಅಥವಾ ಬಿತ್ತನೆ ಹಂತದಲ್ಲಿ ನಾವು ಕೊಡಬೇಕು. ಯಾಕಂತಂದ್ರೆ ಈ ಬೆಳೆ ಲೆಗ್ಯೂಮ್ನಸ್ ಕ್ರಾಪ್ಸ್ ಅಂದರೆ ದ್ವಿದಳ ಧಾನ್ಯ ಇರೋದರಿಂದ ವಾತಾವರಣದಲ್ಲಿರೋ ಸಾರಜನಕವನ್ನು ತಾನೇ ಫಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಬಿತ್ತನೆ ಸಮಯದಲ್ಲಿ ಮಾತ್ರ ರಸಗೊಬ್ಬರವನ್ನು ಕೊಡಬೇಕು, ತದನಂತರದ ರಸಗೊಬ್ಬರದ ಅವಶ್ಯಕತೆ ಇಲ್ಲ. ಇನ್ನು ಎರಡನೇದು ನಮ್ಮ ಹಿರಿಯರು ಹೇಳ್ತಿದ್ರು, ತಿಪ್ಪೆಗೆ ಎಸೆದರೂ ಲೆಕ್ಕ ಇಡಿ, ತಿಪ್ಪೆಗೆ ಎಸೆದರೂ ಲೆಕ್ಕ ಇಡಿ. ಅಂದರೆ ಇಲ್ಲಿ ಸಸಿ ಸಂಖ್ಯೆ ಬಹಳ ಮುಖ್ಯ. ಇವತ್ತು ನಮ್ಮ ಇಲ್ಲಿ ಪ್ರಯೋಗಗಳನ್ನು ನೋಡ್ಬೋದು ನೀವು. ಪ್ರತಿಯೊಂದು ತಾಕಿನಲ್ಲಿ ಸಸಿ ಸಂಖ್ಯೆ, ಇಲ್ಲಿ ಸಸಿ ಸಂಖ್ಯೆಯ ಆಧಾರದ ಮೇಲೆ ಇಳುವರಿಯನ್ನು ನಿರ್ಧರಿಸಬಹುದು. ಹೇಳ್ತಿರ್ತಾರೆ ನಮ್ಮ ರಾಜ್ಯದ ಒಂದು ಸರಾಸರಿ ಇಳುವರಿಯನ್ನು ನಾವು ತೆಗೆದುಕೊಂಡಾಗ ಪ್ರತಿ ಹೆಕ್ಟ್ರಿಗೆ 500 to 600 kg ಇದೆ. ಬಟ್ ನಮ್ಮ ವೈಜ್ಞಾನಿಕವಾಗಿ ನಮ್ಮ ಪ್ರಯೋಗದ ಮುಖಾಂತರ ನಾವು ಮಾಡಿದಾಗ ಸರಳವಾಗಿ 30 ಕ್ವಿಂಟಲ್ನಷ್ಟು ಇಳುವರಿಯನ್ನು ಪಡೆಯುವಂಥ ಪದ್ಧತಿ ಇದೆ. ಇಲ್ಲಿ ಏನಪ್ಪ ಅಂತಂತಂದ್ರೆ ತಿಪ್ಪೆಗೆ ಎಸೆದರೂ ಲೆಕ್ಕ ಇಡಿ ಅಂತಂದ್ರೆ ಏನಂದ್ರೆ ಸಸಿ ಸಂಖ್ಯೆಗಳನ್ನು ಎಕರೆವಾರು ಸಸಿ ಸಂಖ್ಯೆ ನಿರ್ವಹಣೆ ಮಾಡೋದು ಬಹಳ ಮುಖ್ಯ. ಒಂದು ಚದುರ ಮೀಟರ್ದಲ್ಲಿ 33 ಸಸಿಗಳು ಇರುವುದು ಅತ್ಯಂತ ಮುಖ್ಯ. ಈ 33 ಸಸಿಗಳಲ್ಲಿ 33 ಸಸಿಗಳನ್ನು ಸಾಧನೆ ಮಾಡೋದು ಕಷ್ಟ. ಯಾಕಂದರೆ ವಾತಾವರಣದ ಪಾತ್ರ ಇರ್ತದೆ, ಬೀಜದ ಮೊಳಕೆ ಪ್ರಮಾಣದ ಪಾತ್ರ ಇರ್ತದೆ. ನಾವು 30 ಸಸಿಗಳು ಬಂದರೂ ಸಾಕು. ಪ್ರತಿ ಗಿಡಕ್ಕೆ 10 ಕಾಯಿ. ಕೆಲವೊಂದು ಗಿಡಗಳನ್ನು ಕಿತ್ತು ನೋಡಿದ್ರು ನಾವು 50 to 60 ಕಾಯಿಗಳು ಇರ್ತಾವೆ. ನಮಗೆ ಅಷ್ಟು ಬೇಕಾಗಿಲ್ಲ. 10 ಕಾಯಿಗಳಾದ್ರೆ ಸಾಕು. 30 ಗಿಡಗಳು ಇದ್ದಪ್ಪ ಅಂತಂತಂದ್ರೆ 300 ಕಾಯಿಗಳು ಆಯ್ತು. ಒಂದು ಕಾಯಿ 1 ಗ್ರಾಮ್ನಂತೆ ತೂಕ ಮಾಡಿದ್ರೆ ನಾವು ಅದನ್ನು ಲೆಕ್ಕ ಹಾಕಿದ್ರೆ, ಅದೇ ಹೇಳಿದ ತಿಪ್ಪೆಗೆ ಎಸೆದ್ರು ಲೆಕ್ಕ ಹಾಕ್ಬೇಕಂತಂದ್ರೆ ಲೆಕ್ಕ ಹಾಕಿದ್ರೆ ಪ್ರತಿ 2.5 ಎಕರೆಗೆ 30 ಕ್ವಿಂಟಲ್ನಷ್ಟು ಇಳುವರಿ ಪಡೆಯುವಂಥ ನಿಶ್ಚಯ ಸಾಧ್ಯತೆ ಇದೆ. ನಮ್ಮ ಕರ್ನಾಟಕ ರಾಜ್ಯದ ಇಳುವರಿ ಇರುವುದು ಕೇವಲ 500 to 600 kg. ಈ ದೃಷ್ಟಿಯೊಳಗೆ ನಮ್ಮ ರೈತರು ವೈಜ್ಞಾನಿಕವಾಗಿ ಸಸಿ ಸಂಖ್ಯೆಗಳನ್ನು ಕೇವಲ ಮೇಂಟೈನ್ ಮಾಡಿದರೆ, ನಿರ್ವಹಣೆ ಮಾಡಿದರೆ ಇಳುವರಿಯಲ್ಲಿ ದ್ವಿಗುಣ ಸಾಧಿಸುವುದು ಅತ್ಯಂತ ಸರಳವಾಗಿ ಇದು ಮಾಡ್ಬೋದು. ನೆಕ್ಸ್ಟ್ ಏನಪ್ಪ ಅಂತಂತ ಸಸಿ ಸಂಖ್ಯೆಗೆ ಬಿತ್ತನೆ ಬೀಜದ ಪ್ರಮಾಣ ಮುಖ್ಯ. ಬಿತ್ತನೆ ಬೀಜ ಪ್ರತಿ ಎಕರೆಗೆ 50 to 60 kg ಬೇಕಾಗ್ತವೆ. ಇಲ್ಲಪ್ಪ ಅಂದ್ರೆ ಪ್ರತಿ ಹೆಕ್ಟರ್ ಗಾತ್ರ ಕೇಳ್ಬೇಕಂದ್ರೆ 120 to 150 kg ಬೀಜಗಳು ಬೇಕಾಗ್ತವೆ. ಇಷ್ಟು ಪ್ರಮಾಣದ ಬೀಜವನ್ನು ಬೀಜೋಪಚಾರ ಮಾಡದೇ ಬಿತ್ತನೆ ಮಾಡಬಾರ್ದು. ಯಾಕಂತಂದ್ರೆ ಇಲ್ಲಿ ಬೀಜೋಪಚಾರ ಅತ್ಯಂತ ಮುಖ್ಯ. 3 ಥರದ ಬೀಜೋಪಚಾರಗಳು ಉಂಟು. 1 ರಾಸಾಯನಿಕ ಬೀಜೋಪಚಾರ, 2 ರೈಜೋಬಿಯಂ ಬೀಜೋಪಚಾರ, 3 ಸಾಂಪ್ರದಾಯಿಕ ಬೀಜೋಪಚಾರ. ಇಲ್ಲಿ ರಾಸಾಯನಿಕ ಬೀಜೋಪಚಾರದಲ್ಲಿ ಪ್ರತಿ kg ಬೀಜಕ್ಕೆ ನಾವು ವಿಟಾವ್ಯಾಕ್ಸ್ ಅಂತ ಹೇಳ್ತೇವೆ, ಶಿಲೀಂಧ್ರ ನಾಶಕ. ಆ ನಾಶಕವನ್ನು ಪ್ರತಿ kg ಬೀಜಕ್ಕೆ 4 ಗ್ರಾಮ್ನಂತೆ ನಾವು ಬೀಜೋಪಚಾರ ಮಾಡೋದ್ರಿಂದ ಒಂದು 20 to 30 ದಿನ ಸಸಿ ಕೊಳೆ ರೋಗ ಬರುವುದು ತಡಿತೈತಿ. ಇನ್ನು ಎರಡನೇದು ಜೈವಿಕ ಬೀಜೋಪಚಾರ. ಜೈವಿಕ ಬೀಜೋಪಚಾರದ ಅಣುಜೀವಿಗಳನ್ನು ಬಳಕೆ ಮಾಡ್ತೀವಿ. 1 ರೈಜೋಬಿಯಂ ಅಣುಜೀವಿ, 2ನೇದು ರಂಜಕ ಕರಗಿಸುವ ಅಣುಜೀವಿ. ಇವೆರಡೂ ಅಣುಜೀವಿಗಳು ಏನು ಮಾಡ್ತಾವಪ್ಪ ಅಂತಂತಂದ್ರೆ ನಾನು ಪ್ರಾರಂಭದಲ್ಲೇ ಹೇಳಿದೆ, 18, 46, 25 ರೂಪದಲ್ಲಿ ರಾಸಾಯನಿಕ ಗೊಬ್ಬರವನ್ನು ಕೊಡ್ತೇವೆ. ಈ ಕೊಟ್ಟಂಥ ಗೊಬ್ಬರ ಸಂಪೂರ್ಣವಾಗಿ ಬೆಳೆಗೆ ಉಪಯೋಗ ಆಗೋದಿಲ್ಲ ಅದೇ ಸೀಸನ್ದಲ್ಲಿ. ಅದು ಭೂಮಿಯಲ್ಲಿ ಡಿಪಾಸಿಟ್ ಆಗಿ ಉಳಿದಿರ್ತೈತಿ. ಅದು ಕರಗಿ ಬೆಳೆಗೆ ಸಿಗಬೇಕಪ್ಪ ಅಂತಂತಂದ್ರೆ ರಂಜಕ ಕರಗಿಸುವ ಅಣುಜೀವಿ ಗೊಬ್ಬರ ಪಾತ್ರ ವಹಿಸ್ತೈತಿ. ಇದು ತನ್ನ ಒಂದು ಆಮ್ಲಗಳನ್ನು ಬಿಡುಗಡೆ ಮಾಡೋದ್ರ ಮುಖಾಂತರ ಭೂಮಿಯಲ್ಲಿ ರಂಜಕವನ್ನು ಬೆಳೆಗೆ ದೊರೆಯುವಂತೆ ಮಾಡ್ತೈತಿ. ಅದೇ ರೀತಿ ರೈಜೋಬಿಯಂ ನಾ ಪ್ರಾರಂಭದಲ್ಲಿ ಹೇಳಿದೆ, ವಾತಾವರಣದಲ್ಲಿ 78% ಸಸಾರಜನಕ ಇದೆ. ಅದನ್ನು ಫಿಕ್ಸ್ ಮಾಡಲಿಕ್ಕೆ ನಮಗೆ ರೈಜೋಬಿಯಂ ಹೆಲ್ಪ್ ಮಾಡ್ತೈತಿ. ಜೊತೆಗೆ ಈ ರೋಗಗಳನ್ನು ನಿಯಂತ್ರಿಸಲು ಟ್ರೈಕೋಡರ್ಮಾ ಬೀಜೋಪಚಾರ ಮಾಡ್ಬೇಕು ನಾವು. ಈ ಟ್ರೈಕೋಡರ್ಮಾ ಯಾವ ರೀತಿ ಪಾತ್ರವನ್ನು ವಹಿಸ್ತೈತಿ ಆಡು ಭಾಷೆಯಲ್ಲಿ ನಾನು ಹೇಳ್ಬೇಕಪ್ಪ ಅಂತಂತಂದ್ರೆ, ಈ ಒಂದಿಷ್ಟು ಪ್ರಯಾಣಿಕರು ಬೇರೆ ಊರಿಗೆ ಹೋಗ್ತಿರ್ತಾರೆ, ಬಸ್ ಬಂದು ನಿಂತು ಬಿಡ್ತೈತಿ. ಬಸ್ನಲ್ಲಿ ಕೇವಲ 20 ಸೀಟ್ ಇರ್ತಾವೆ, ಪ್ರಯಾಣಿಕರು 30 ಇರ್ತಾರೆ. ಅವಾಗ ಏನು ಮಾಡ್ತಾರೆ ಪ್ರಯಾಣಿಕರು, ತಮ್ಮ ವಸ್ತ್ರವನ್ನು ಅಥವಾ ತಮ್ಮ ಒಂದು ಇದನ್ನು ಕಿಟಕಿ ಒಳಗಿಂದ ಆ ಬಸ್ ಒಳಗೆ ಸೀಟ್ ರಿಸರ್ವ್ ಮಾಡೋಕೆ ಹಾಕ್ತಾರೆ. ಅದೇ ರೀತಿಯಲ್ಲಿ ಟ್ರೈಕೋಡರ್ಮಾ ಏನು ಮಾಡ್ತೈತಪ್ಪ ಅಂದ್ರೆ, ರೋಗಾಣು ಬರೋದಕ್ಕಿಂತ ಮುಂಚೆ ತಾನೇ ಬೀಜೋಪಚಾರ ಮಾಡೋದ್ರಿಂದ ಅಲ್ಲಿ ಹೋಗಿ ಕೂತ್ಕೊಂಡಾಗ ಆ ರೋಗಾಣು ಬಂದಾಗ ಅಲ್ಲಿ ಸ್ಥಳ ಇಲ್ಲಂತ ವಾಪಸ್ ಹೋಗ್ತೈತಿ. ಈ ಒಂದು ದೃಷ್ಟಿಯೊಳಗೆ ಬೀಜೋಪಚಾರ ಅತ್ಯಂತ ಮುಖ್ಯ. ಬೀಜೋಪಚಾರ ತಪ್ಪದೇ ನಮ್ಮ ರೈತರು ಮಾಡಬೇಕು. ತದನಂತರ ಇತ್ತೀಚಿನ ದಿನಗಳಲ್ಲಿ ಕೂಲಿ ಆಳುಗಳ ಸಮಸ್ಯೆ ಗಗನಕ್ಕೇರಿದೆ, ಎಲ್ರಿಗೂ ಗೊತ್ತಿದ್ದು.
ಆ ರೊಕ್ಕ ಇದ್ದರೂ ಆಳುಗಳು ಸಿಗದಂಥ ಪ್ರಶ್ನೆ ಇವತ್ತಿದೆ. ಆ ಒಂದು ದೃಷ್ಟಿಯೊಳಗೆ ಇಲ್ಲಿ ರಾಸಾಯನಿಕ ಕಳೆ ನಿಯಂತ್ರಣಕ್ಕೆ 2 ಅವಕಾಶಗಳು ಉಂಟು. ಒಂದು ಬಿತ್ತನೆ ದಿನ ಅಥವಾ ಬಿತ್ತನೆ ಮಾರನೇ ದಿನ, ಇನ್ನು ಬಿತ್ತಿದ 15-20 ದಿನಗಳ ನಂತರ 2 ಸಲ ನಾವು ರಾಸಾಯನಿಕ ಕಳೆ ನಿರ್ವಹಣೆ ಮಾಡ್ಬೋದು. ಬಿತ್ತದ ದಿನ ಅಥವಾ ಬಿತ್ತಿದ ಮಾರನೇ ದಿನ ಪೆಂಡಿಮಿಥಿಲಿನೊಳಗೆ 2 ವರ್ಷನ್ ಬರ್ತಾವ್ರಿ. ಒಂದು 30% CS ಬರ್ತೈತಿ, ಒಂದು 38.7% SC ಅಂತ ಬರ್ತೈತಿ. ಇವೆರಡರೊಳಗೆ ಒಂದು ಕಳೆನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 3.3 ml ಅಂತೆ 1 ಎಕರೆಗೆ 200 ಲೀಟರ್ ನೀರಿನಂತೆ ನಾವು ಬಳಸಿದಾಗ ಬಿತ್ತಿದ ದಿನ ಅಥವಾ ಬಿತ್ತಿದ ಮಾರನೇ ದಿನ ನಾವು ಸಿಂಪರಣೆ ಮಾಡಬೇಕು. ಸಿಂಪರಣೆ ಮಾಡುವಾಗ ಜಾಗರೂಕತೆ ವಹಿಸ್ಬೇಕು. ನಮ್ಮ ರೈತರ ಹಿಂದಿನಿಂದ ಹೋಗಬೇಕು, ಮುಂದಿನಿಂದ ಸಿಂಪರಣೆ ಮಾಡುವಾಗಲ್ಲ, ಇಲ್ಲಿ ಹಿಂದಿನಿಂದ ಹೋಗಬೇಕು. ಈ ರೀತಿ ಮಾಡುವುದರಿಂದ ಬಿತ್ತನೆ 15-20 ದಿನಗಳ ನಂತರ ಅಲ್ಲಿ ಮಟ್ಟ ಬರುವಂಥ ಕಳೆಗಳನ್ನು ನಾವು ನಿಯಂತ್ರಿಸಬಹುದು. ಜೊತೆಗೆ ಈ ಶೇಂಗಾ ಬೆಳೆಯಲ್ಲಿ ಈ ಎಡೆಕುಂಟೆಯ ಪ್ರಭಾವ ಭಾಳ ಇದೆ. ಎಡೆಕುಂಟೆ ಅಂದರೆ ನಾವು ಇಂಗ್ಲೀಷ್ನಲ್ಲಿ ಇಂಟರ್ ಕಲ್ಟಿವೇಷನ್ ಅಂತ ಹೇಳ್ತೀವಿ. ಯಾಕಂದರೆ ಇಲ್ಲಿ ಬಾರಂಗಿಗಳು ಉಂಟು. ಈ ಬಾರಂಗಿಗಳು ಅಂದರೆ ಹೂ ತದನಂತರ ಪರಾಗಪರ್ಶ ಕ್ರಿಯೆ ಹೊಂದಿರೋ ಬಾರಂಗಿ ಅಂತ ಒಂದು ಪೆಗ್ ಬರ್ತೈತಿ. ಅದು ಭೂಮಿ ತಲುಪಿದ್ರೆ ಮಾತ್ರ ಕಾಯಿ ಆಗ್ತೈತಿ. ಅದು ಗಾಳಿಯಲ್ಲಿ ಉಳಿದ್ರೆ ಕಾಯಿ ಆಗೋದಿಲ್ಲ. ಇಲ್ಲಿ ಕೆಲವೊಂದು ಗಿಡಗಳನ್ನು ನೋಡಿರ್ಬೋದು ನಾವು. ಏನಪ್ಪ ಅಂತಂತಂದ್ರೆ ಕೆಲವೊಂದು ಬಾರಂಗಿಗಳು ಭೂಮಿ ಮೇಲೆ ಇದಾವೆ. ಆ ಭೂಮಿ ಮೇಲೆ ಇದ್ದರೆ ಕಾಯಿಗಳು ಆಗೋದಿಲ್ಲ. ಅದು ಭೂಮಿ ಒಳಗೆ ಹೋಗ್ಬೇಕಪ್ಪ ಅಂತಂತಂದ್ರೆ ಅಂತರ ಬೇಸಾಯ ಅತ್ಯಂತ ಮುಖ್ಯ. ಮಣ್ಣು ಏರಿಸೋದು ಭಾಳ ಮುಖ್ಯ. ಬಿತ್ತಿದ 15, 25, 30 ದಿನಗಳ ನಂತರ ಸರಿಯಾಗಿ ಮಣ್ಣನ್ನು ಏರಿಸ್ಬೇಕು. ಇನ್ನು ಕೊನೆ ಸರಿ ಮಣ್ಣು ಏರಿಸ್ಬೇಕಾದ್ರೆ ಜಿಪ್ಸಮ್ ಉಪ್ಪು, ಈ ಜಿಪ್ಸಮ್ ಉಪ್ಪಿನಲ್ಲಿ 2 ಕ್ಯಾಲ್ಸಿಯಂ ಮತ್ತು ಸಲ್ಫರ್ ಅಂತ 2 ಅಂಶಗಳು ಉಂಟು. ಕ್ಯಾಲ್ಸಿಯಂ ಏನು ಮಾಡ್ತೈತಪ್ಪ ಅಂತಂದರೆ ಶೇಂಗಾಕಾಯಿಯನ್ನು ನೋಡಿರ್ಬೋದು. ಶೇಂಗಾಕಾಯಿ ಗಟ್ಟಿತನವನ್ನು ಒದಗಿಸಲು ಕ್ಯಾಲ್ಸಿಯಂ ಬೇಕಾಗ್ತೈತಿ. ಎಣ್ಣೆ ಅಂಶವನ್ನು ಹೆಚ್ಚು ಮಾಡೋಕ್ಕೆ ಸಲ್ಫರ್ ಬೇಕಾಗ್ತೈತಿ. ಇವೆರಡನ್ನೂ ನಾವು ಜಿಪ್ಸಮ್ ಮುಖಾಂತರ ಬಿತ್ತಿದ 40-45 ದಿನಗಳ ನಂತರ 2 ಸಾಲುಗಳ ಮಧ್ಯೆ ಹಾಕಿ ಹಿಂದಿನಿಂದ ಎಡೆಕುಂಟೆ ಹೊಡೆಯೋದ್ರಿಂದ ಮಣ್ಣು ಏರಿಸೋದ್ರಿಂದ ನಾವೇನಪ್ಪ ಅಂದ್ರೆ ಕಾಯಿಗಳ ತೂಕದ ಗಾತ್ರವನ್ನು ಹೆಚ್ಚು ಮಾಡ್ಬೋದು. ಜೊತೆಗೆ ಉತ್ತಮವಾದಂಥ ಎಣ್ಣೆ ಬರಲು ಸಹಾಯ ಮಾಡ್ತೈತಿ. ಜಿಪ್ಸಮ್ ಅಪ್ಲಿಕೇಶನನ್ನು ತಪ್ಪದೇ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಜಿಪ್ಸಮ್ ಲಭ್ಯತೆ ಬಗ್ಗೆ ಸ್ವಲ್ಪ ಕ್ವಶನ್ಗಳು ಬರ್ತಾವೆ, ಸಂದೇಹಾತ್ಮಕ ಬರ್ತಾವೆ. ಜಿಪ್ಸಮ್ ಒಂದು ವೇಳೆ ಬಿತ್ತನೆ ಸಮಯದಲ್ಲಿ ಸಿಕ್ಕರೆ ಬಿತ್ತನೆ ಸಮಯದಲ್ಲೇ ಹಾಕ್ಬೋದು. ಬಿತ್ತನೆ ಸಮಯದಲ್ಲಿ ಸಿಗಲಿಲ್ಲಪ್ಪ ಅಂದ್ರೆ 40-45 ದಿನಕ್ಕೆ ಎಡೆಕುಂಟೆ ಹೊಡೆಯುವ ಸಮಯದಲ್ಲಿ ಜಿಪ್ಸಮ್ ಉಪ್ಪನ್ನು ಹಾಕಿ ನಾವೇನಪ್ಪ ಅಂತಂತಂದ್ರೆ ಚೆನ್ನಾಗಿ ಎಡೆಕುಂಟೆಯನ್ನು ಹೊಡಿಬೇಕು. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಇನ್ನು ಬೆಳವಣಿಗೆ ದೃಷ್ಟಿಯಿಂದ ಹೇಳೋದಾದರೆ ಈ ಬೆಳೆನ ಎಷ್ಟು ಎತ್ತರವಾಗಿ ಬೆಳೆಸಬಾರ್ದು. ಎಷ್ಟು ಎತ್ತರವಾಗಿ ಬೆಳೆಸ್ತೈತಲ್ಲ ಅಷ್ಟು ಕಾಯಿಗಳ ಸಂಖ್ಯೆ ಕಡಿಮೆ ಆಗ್ತೈತಿ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಬಾರಂಗಿಗಳು ಭೂಮಿಯನ್ನು ತಲುಪುವುದಿಲ್ಲ. ಆದಷ್ಟು ಬೆಳೆ ಕುಬ್ಜವಾಗಿರಬೇಕು. ಅದಕ್ಕೆ ಒಂದು ನಾನು ಹಿಡಿದೆ, ಬೆಳೆಯ ಪ್ರಾರಂಭಿಕ ಅವಧಿಯಲ್ಲಿ ಕುಂದಿಸಬೇಕು, ತದನಂತರ ಪ್ರಚೋದಿಸಬೇಕು. ಈ ಒಂದು ದೃಷ್ಟಿಯೊಳಗೆ ನಾವು ಪೋಷಕಾಂಶ ನಿರ್ವಹಣೆ ಮಾಡಬೇಕಾಗ್ತೈತಿ. ಈ ಒಂದು ದೃಷ್ಟಿಯೊಳಗೆ ಬೆಳೆಯ ಪ್ರಾರಂಭಿಕ 30 ದಿನ ಬೆಳೆ ಹೆಚ್ಚು ಎತ್ತರವಾಗಿ ಬೆಳೆಯಬಾರ್ದು. ತದನಂತರ 30 ಮತ್ತು 60 ದಿನಗಳ ನಂತರ 2% ಯೂರಿಯಾ ದ್ರಾವಣವನ್ನು ಸಿಂಪರಣೆ ಮಾಡೋದ್ರಿಂದ ನಾವು ಅದರ ಬೆಳೆಯ ಸಸಾರಜನಕದ ಪೂರೈಕೆಯನ್ನು ಮಾಡ್ದಂಗೆ ಆಗ್ತೈತಿ. ಬೆಳವಣಿಗೆಯಲ್ಲಿ ಕಾಯಿಗಳ ಅಭಿವೃದ್ಧಿಗೆ ಸಹಾಯ ಮಾಡ್ದಂಗೆ ಆಗ್ತೈತಿ. ಇದೊಂದು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಉಳಿದ ಎಲ್ಲ ಬೆಳೆಗಳಲ್ಲಿ ನಾವು ಬೆಳೆಯನ್ನು ಪ್ರಚೋದಿಸಬೇಕು. ಬಟ್ ಈ ಒಂದು ಬೆಳೆಯಲ್ಲಿ ಆದಷ್ಟು ಬೆಳೆ ಕುಬ್ಜವಾಗಿರಬೇಕು, ತದನಂತರ ಪ್ರಚೋದಿಸಬೇಕು. ಅಂದಾಗ ಮಾತ್ರ ಹೂಗಳು ಬಾರಂಗಿ ನಂತರ ಕಾಯಿಗಳು ಆಗಿ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತೈತಿ. ಇದೊಂದು ನಮ್ಮ ರೈತರು ದಯವಿಟ್ಟು ಗಮನದಲ್ಲಿ ಇಟ್ಕೋಬೇಕು. ಏನಪ್ಪ ಅಂತಂದರೆ ಹೆಚ್ಚು ಎತ್ತರವಾಗಿ ಈ ಬೆಳೆಯನ್ನು ಬೆಳೆಸಬಾರ್ದು. ಇನ್ನು ಆರ್ಥಿಕವಾಗಿ ಲಾಭವಾಗುವಂಥ ಕೆಲವೊಂದು ಬೆಳೆ ಪದ್ಧತಿಗಳು ಉಂಟು ಈ ಶೇಂಗಾ ಬೆಳೆ ಬೇಸಾಯದಲ್ಲಿ. ಯಾಕಂತಂದರೆ ಶೇಂಗಾ ಬೆಳೆಯ ಕ್ಷೇತ್ರ ಬರಬರ್ತಾ ಕಡಿಮೆ ಆಗ್ತಾ ಇದೆ ಅಂತ ಪ್ರಾರಂಭದಲ್ಲಿ ಹೇಳಿದೆ. ಇಲ್ಲಿ ಆರ್ಥಿಕವಾದಂಥ 4 ಉತ್ತಮವಾದಂಥ ಬೆಳೆ ಪದ್ಧತಿಗಳು ಉಂಟು. ಒಂದು ಹತ್ತಿಯ ಜೊತೆಗೆ 2 ಸಾಲು ಹತ್ತಿ, 4 ಸಾಲು ಶೇಂಗಾ, 2 ಸಾಲು ಮೆಣಸಿನ ಗಿಡ, 4 ಸಾಲು ಶೇಂಗಾ, 2 ಸಾಲು ತೊಗರಿ, 4 ಸಾಲು ಶೇಂಗಾ, 1 ಸಾಲು ನವಣೆ, 4 ಸಾಲು ಶೇಂಗಾ. ಜೊತೆಗೆ ಇನ್ನೂ ಸಂಶೋಧನೆ ಹಂತದಲ್ಲಿ ಇದೆ. ಯಾಕಂತಾರೆ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಗೋವಿನ ಜೋಳದ ಕ್ಷೇತ್ರ ಹೆಚ್ಚಾಗ್ತಾಯಿದೆ. ಈ ದೃಷ್ಟಿಯೊಳಗೂ ನಾವು ಸಂಶೋಧನೆಯನ್ನು ಮಾಡ್ತಾ ಇದ್ದೇವೆ. ಯಾಕಂದರೆ ಬೇರೆ ಸಾಲುಗಳ ಅನುಪಾತದಲ್ಲಿ ಮುಂಬರುವ ದಿನಗಳಲ್ಲಿ ಇದು ಒಂದು ಬೆಳೆ ಪದ್ಧತಿನೂ ನಾವು ರೈತರಿಗೆ ಶಿಫಾರಸು ಮಾಡ್ತೀವಿ. ಇಲ್ಲಿ ಏನಪ್ಪ ಅಂತಂತಂದ್ರೆ ಒಂದು ಬೆಳೆ ನಷ್ಟವಾದಾಗ ಮತ್ತೊಂದು ಬೆಳೆ ನಮ್ಮ ರೈತನ ಕೈ ಹಿಡಿಯಲು 4 ಮುಖ್ಯವಾದಂಥ ಬೆಳೆ ಪದ್ಧತಿಗಳಲ್ಲಿ ತಮ್ಮ ಭಾಗಕ್ಕೆ ಯಾವುದೈತಲ್ಲ ಅದನ್ನು ಆಯ್ಕೆ ಮಾಡ್ಕೋಬೇಕು. ಒಂದು ಹತ್ತಿ ಶೇಂಗಾ, ಇಲ್ಲವೇ ಮೆಣಸಿನಕಾಯಿ ಶೇಂಗಾ, ಇಲ್ಲವೇ ತೊಗರಿ ಶೇಂಗಾ. ನಮ್ಮ ಗುಲ್ಬರ್ಗ ಭಾಗದ ರೈತರು ಅದಕ್ಕೆ ಹೋಗ್ಬೋದು, ಹಾವೇರಿ ಭಾಗದ ರೈತರು ಹತ್ತಿಗೆ ಹೋಗ್ಬೋದು, ಗದಗ ಭಾಗದ ರೈತರು ಮೆಣಸಿನ ಗಿಡಕ್ಕೆ ಹೋಗ್ಬೋದು. ಇನ್ನು ಒಣ ಪ್ರದೇಶದ ರೈತರು ನವಣೆಯ ಜೊತೆ ಶೇಂಗಾ ಬೆಳೆಯೋದು. ಇವು 4 ಉತ್ತಮವಾದಂಥ
ಏನಪ್ಪ ಅಂತಂತಂದ್ರೆ ಅಂತರ ಬೆಳೆ ಪದ್ಧತಿಗಳು. ಇಲ್ಲಿ ಏನಪ್ಪ ಅಂತಂತಂದ್ರೆ ಕೆಲವೊಮ್ಮೆ ಅಕ್ಟೋಬರ್ನಲ್ಲಿ ಮಳೆ ಬರುವುದಿಲ್ಲ ಅಂಥ ಒಂದು ದೃಷ್ಟಿಯೊಳಗೆ ಹಿಂಗಾರಿ ಹಂಗಾಮಿನಲ್ಲಿ ಭೂಮಿ ಖಾಲಿ ಉಳಿತೈತಿ. ಅಂಥ ಒಂದು ಸಂದರ್ಭದಲ್ಲಿ ಈ ಅಂತರ ಬೆಳೆ ಪದ್ಧತಿಗಳು ದ್ವಿಹಂಗಾಮಿನ ಬೆಳೆಗಳಾಗಿ ಮಾರ್ಪಾಡಾಗ್ತವೆ. ಯಾಕಂತಂತಂದ್ರೆ ಹತ್ತಿ ತೊಗರಿ ಮತ್ತು ಮೆಣಸಿನ ಗಿಡ ಇವು ದ್ವಿಹಂಗಾಮಿನ ಬೆಳೆಗಳು. ಈ ಒಂದು ದೃಷ್ಟಿಯೊಳಗೆ ನಮ್ಮ ರೈತರಿಗೆ ಅತ್ಯಂತ ಲಾಭದಾಯಕ ಅಂತರ ಬೆಳೆ ಪದ್ಧತಿಗಳು ಅಂದ್ರೆ ತಪ್ಪಾಗಲಿಕ್ಕಲಾರದು. ಜೊತೆಗೆ ಇಲ್ಲಿ ಏನಪ್ಪ ಅಂತಂತಂತಂದ್ರೆ ಈ ತಳಿ ಪಾತ್ರ ಬಹಳ ಮುಖ್ಯ. ತಳಿಗಳ ಬಗ್ಗೆ ನಮ್ಮ ಹಿರಿಯ ವಿಜ್ಞಾನಿಗಳು ಡಾಕ್ಟರ್ BN ಮೋಟಿ ಇವಾಗಲೇ ಹೇಳಿರ್ಬೋದು. ಆದರೂ ಸಹ ನಾನು ಇಲ್ಲಿ ಒಂದು ಮಾತನ್ನು ಕಿವಿ ಮಾತನ್ನು ಏನು ಹೇಳಬೇಕಪ್ಪ ಅಂತಂತಂದ್ರೆ ಆಯಾ ಭಾಗಕ್ಕೆ ಸೂಕ್ತವಾದಂತಹ ಹಂಗಾಮಿಗೆ ಸೂಕ್ತವಾದಂಥ ಆಯಾ ಭಾಗಕ್ಕೆ ಸೂಕ್ತ ಇರಬೇಕು, ಹಂಗಾಮಿಗೆ ಸೂಕ್ತವಾದಂಥ ತಳಿಯನ್ನು ಆಯ್ಕೆ ಮಾಡುವುದು ಬಹಳ ಮುಖ್ಯ. ಜೊತೆಗೆ 1 ವರ್ಷ ನಮ್ಮ ರೈತರು ಸುಧಾರಿತ ತಳಿಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಅದನ್ನು 4 ವರ್ಷ ನಿರಂತರವಾಗಿ ಕಂಟಿನ್ಯೂ ಮಾಡ್ಬೋದು. ಪ್ರತಿ ವರ್ಷ ಈ ಬೀಜವನ್ನು ಖರೀದಿ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ರೈತರಲ್ಲಿ ಏನಿದೆ ಇವತ್ತಿನ ದಿನಗಳಲ್ಲಿ ಪ್ರತಿ ವರ್ಷ ಬೀಜವನ್ನು ಖರೀದಿ ಮಾಡಬೇಕು, ಅದು ಅವಶ್ಯಕತೆ ಇಲ್ಲ. 1 ವರ್ಷ ಸುಧಾರಿತ ಬೀಜವನ್ನು ಕೃಷಿ ಇಲಾಖೆಯಿಂದ ಅಥವಾ ಕೃಷಿ ವಿಶ್ವವಿದ್ಯಾಲಯದಿಂದ ಮಾರಾಟದ ಮುಖಾಂತರ ಪಡೆದುಕೊಂಡು 4 ವರ್ಷ ತಾವೇ ಬೀಜವನ್ನು ಹಿಡಿದುಕೊಂಡು ಇದು ಮಾಡುವುದು. ಜೊತೆಗೆ ತಮ್ಮ ಸಮೀಪದ ರೈತರಿಗೆ ಆ ಬೀಜವನ್ನು ಪ್ರಸರಿಸಿರುವುದು. ಈ ರೀತಿ ಒಂದು ಗುಣವನ್ನು ನಾವು ಇಟ್ಕೊಳ್ಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂತಂತಂದ್ರೆ ಇದರೊಳಗೆ ಕೆಲವೊಂದು ತಳಿಗಳು 115 120 ದಿನಕ್ಕೆ ಬರ್ತಾವೆ, ಕೆಲವೊಂದು ತಳಿಗಳು 130 140 ಬರ್ತಾವೆ. ಇಲ್ಲಿ ಒಂದು ಬೇಸಾಯ ತಜ್ಞನಾಗಿ ಒಂದು ಮಾತನ್ನು ಹೇಳಬೇಕಾಗ್ತದೆ. ಎಲ್ಲಿ ದ್ವಿಪದ್ಧತಿ ಸರದಿ ಬೆಳೆ ಪದ್ಧತಿ ಇದೆ, ಮುಂಗಾರಿನಲ್ಲಿ ಒಂದು ಬೆಳೆ ಹಿಂಗಾರಿನಲ್ಲಿ ಒಂದು ಬೆಳೆ, 2 ಥರ ಬೆಳೆ ಪದ್ಧತಿ ಇದ್ದಲ್ಲಿ ಆದಷ್ಟು ಕಡಿಮೆ ಅವಧಿಯ ಬೆಳೆ ಮುಂಗಾರಿನಲ್ಲಿ ಆಯ್ಕೆ ಮಾಡಿಕೊಳ್ಳಿ. 105 120 ದಿನದ ತಳಿಯನ್ನು ಮುಂಗಾರಿ ಒಳಗೆ ಆಯ್ಕೆ ಮಾಡಿಕೊಂಡ್ರೆ ಅಂದರೆ ಹಿಂಗಾರಿ ಒಳಗೆ ಶೇಂಗಾದ ನಂತರ ಜೋಳವನ್ನು ಬಿತ್ತನೆ ಮಾಡ್ಕೋಬೋದು, ಕಡಲೆಯನ್ನು ಬಿತ್ತನೆ ಮಾಡ್ಕೋಬೋದು, ಗೋಧಿಯನ್ನು ಬಿತ್ತನೆ ಮಾಡ್ಕೋಬೋದು, ಕುಸುಬೆಯನ್ನು ಬಿತ್ತನೆ ಮಾಡ್ಕೋಬೋದು. ಈ ರೀತಿ ರೈತರು ಈ ತಳಿಗಳನ್ನು ಆಯ್ಕೆ ಮಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ತಳಿ ಅವಧಿ ಬಹಳ ಮುಖ್ಯ ಮತ್ತು ಹಂಗಾಮಿಗೆ ಸೂಕ್ತವಾದಂಥ ತಳಿ ಬಹಳ ಮುಖ್ಯ. ಇಲ್ಲಪ್ಪ ಅಂದರೆ ಏನಾಗ್ತೈತಿ, ಹಂಗಾಮಿಗೆ ಸೂಕ್ತವಾದಂಥ ತಳಿನ ಆಯ್ಕೆ ಮಾಡ್ಕೊಳ್ಳಲಿಲ್ಲ ಅಂದ್ರೆ ಬೇಸಾಯ ತಜ್ಞನಾಗಿ ನಾನು ಏನು ಹೇಳ್ಬೋದಪ್ಪ ಅಂತಂತಂದ್ರೆ ಕೇವಲ ಹೊಟ್ಟು ಬರ್ತೈತಿ, ದನಗಳಿಗೆ ಉತ್ತಮವಾದಂಥ ಹೊಟ್ಟು ಬರ್ತೈತಿ, ಕೆಳಗಡೆ ಕಾಯಿ ಆಗೋದಿಲ್ಲ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಇದು ಅನ್ಪ್ರಿಡಿಕ್ಟೇಬಲ್ ಲೆಗ್ಯೂಮ್, ನೆಲೆಗೆ ನಿಲುಕಲಾರದ ಬೆಳೆ. ಆ ಒಂದು ದೃಷ್ಟಿಯೊಳಗೆ ಆಯ್ಕೆ ಅತ್ಯಂತ ಮುಖ್ಯ. ಭೂಮಿಯ ಗುಣಧರ್ಮ ಮುಖ್ಯ, ರಾಸಾಯನಿಕ ಗುಣಧರ್ಮಗಳ ಬಗ್ಗೆ ಹೇಳಿದೆ, ಭೌತಿಕ ಗುಣಧರ್ಮಗಳ ಅತ್ಯಂತ ಮುಖ್ಯ. ಇನ್ನು ಈ ಬೆಳೆ ಅವಧಿಯನ್ನು ಯಾವ ರೀತಿ ನಾವು ನಿರ್ಧರಿಸಬೇಕು. ಬೆಳೆ ಅವಧಿ ಕೆಲವೊಂದು ಬೆಳೆಗಳು ತನ್ನಿಂದ ತಾನೇ ಸೂಚಿಸ್ತಾವೆ. ಕೆಲವೊಂದು ತಳಿಗಳು ಎಲೆಗಳು ಉದುರಿದಂತಾಗಿ, ಎಲೆಗಳ ಮೇಲೆ ಚುಕ್ಕಿ ಉದುರಿದಂತಾಗಿ ತಮ್ಮ ಕಟಾವನ್ನ ಸಮಯವನ್ನು ಸೂಚಿಸ್ತಾವೆ. ಕೆಲವೊಂದು ಸೂಚಿಸುವುದನ್ನ ಇಲ್ಲ. ಇಲ್ಲೇ ನೋಡಿರ್ಬೋದು ನೀವು, ಆ ಬಿಲ್ಡಿಂಗ್ನಿಂದ ಇಲ್ಲಿ ತನಕ ನಾವು ಕೆಲವೊಂದು ತಳಿಗಳು ನೋಡಿದರೆ ಕೆಲವೊಂದೆಲ್ಲ ರೋಗ ಬಂದಂಥ ಲಕ್ಷಣಗಳು ಬಂದಂದ್ರೆ ಮಾಗಿದ ಲಕ್ಷಣಗಳು ಅದಾವೆ, ಕೆಲವೊಂದುಗಳಲ್ಲಿ ಮಾಗಿದ ಲಕ್ಷಣಗಳು ಇಲ್ಲ. ಮಾಗಿದ ಲಕ್ಷಣಗಳು ಇಲ್ಲದಂಥ ತಳಿಗಳಲ್ಲಿ ಏನು ಮಾಡಬೇಕು, ದಿನ ಆಗಿದೆ ನಂತರ 110 115 ನಂತರ ಒಂದು ಗಿಡವನ್ನು ಕಿತ್ತು ಕಾಯಿಗಳನ್ನು ಒಡೆದು ಕಾಯಿಗಳ ಒಳಗಿನ ಭಾಗದಲ್ಲಿ ಕಪ್ಪು ವರ್ಣ ಆಗಿತ್ತಪ್ಪ ಅಂತಂತಂದ್ರೆ ಅದು ಮೆಚುರಿಟಿಯನ್ನು ಅಂದರೆ ಅದು ಕಟಾವಿಗೆ ಬಂದಿದೆ ಅಂತ ನಾವು ತಿಳಿದುಕೊಳ್ಬೇಕು. ಕಟಾವು ಭಾಳ ಮುಖ್ಯ. ಕಟಾವಿನ ಸಮಯದಲ್ಲಿ ಮಳೆಯ ಅವಲಂಬನೆ ಜಾಸ್ತಿ ಇಲ್ಲಿ ಒಣ ಬೇಸಾಯದಲ್ಲಿ. ಮಳೆಯ ಒಂದು ನಿರೀಕ್ಷೆಯನ್ನು ನೋಡಿಕೊಂಡು ಕಟಾವನ್ನು ಮಾಡಿಕೊಂಡು, ಯಾಕಂದ್ರೆ ಕಪ್ಪು ಮಣ್ಣಿನಲ್ಲಿ ಬೆಳೆಯೋದ್ರಿಂದ ಮಣ್ಣಿನಿಗೆ ಕಪ್ಪು ಮಣ್ಣು ಹತ್ತು ಜಾಸ್ತಿ. ಏನಪ್ಪ ಅಂತಂದ್ರೆ ಕಟಾವಿನ ದಿನ ಅಥವಾ ಕಟಾವಿನ ಮರುದಿನ ಒಂದು ಉತ್ತಮವಾದಂಥ ಮಳೆ ಬಂದರೆ ಕಾಯಿ ಬೆಳಗಾಗಿ ಮಾರುಕಟ್ಟೆಯಲ್ಲಿ ದರ ಹೆಚ್ಚಿಗೆ ಸಿಗ್ತೈತಿ. ಆ ಒಂದು ದೃಷ್ಟಿಯೊಳಗೆ ಈ ಕಟಾವಿನ ಸಮಯ ಅತ್ಯಂತ ಮುಖ್ಯ. ಆಮೇಲೆ ಕಟಾವಿನ ಸಮಯದಲ್ಲಿ ಇತ್ತೀಚಿನ ದಿನಗಳಲ್ಲಿ 2 ರೀತಿಯ ಕಟಾವು ಮಾಡ್ಬೋದು. ಒಂದು ಮ್ಯಾನ್ಯುವಲ್ ಕಟಾವು ಅಂತಂತಂದ್ರೆ ನಾವು ಕೂಲಿ ಆಳುಗಳನ್ನು ಹಚ್ಚಿ ನಾವು ಕಟಾವು ಮಾಡೋದು ಒಂದು ಪದ್ಧತಿ. 2ನೇ ಪದ್ಧತಿ ಏನಪ್ಪ ಅಂತಂತಂದ್ರೆ ಯಂತ್ರಗಳು ಬಂದಾವು. ಗುಜರಾತ್ನಿಂದ ಮ್ಯಾನುಫ್ಯಾಕ್ಚರರ್ಸ್ ಮೂಲ ತಯಾರಕರು ಗುಜರಾತ್ನಿಂದ ಸಾಕಷ್ಟು ಯಂತ್ರಗಳು ನಮ್ಮ ಕರ್ನಾಟಕದಲ್ಲಿ ಪಸರಿಸಿದಾವೆ. ಚಿತ್ರದುರ್ಗದಲ್ಲಿ ವರ್ಷ ಯಂತ್ರ ಪ್ರಜಿಸ್ನವರು ಮಾರಾಟ ಮಾಡ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ ಡಿಗ್ಗರು ಬಂದಾವೆ. ಡಿಗ್ಗರ್ ಅಂತಂತಂದ್ರೆ ಶೇಂಗಾ ಗಿಡವನ್ನು ಕೀಳುವಂಥ ಯಂತ್ರ. ಇನ್ನು ಜೊತೆಗೆ ಹಸಿ ಗಿಡವನ್ನು ಮಷೀನಿಗೆ ಹಾಕಿ ಕಾಯಿ ಮತ್ತು ಹೊಟ್ಟನ್ನು ಬೇರ್ಪಡಿಸುವಂಥ ಯಂತ್ರ, ಮತ್ತು ಒಣ ಗಿಡವನ್ನು ಹಾಕಿ ಹೊಟ್ಟು ಮತ್ತು ಯಂತ್ರನ ಈಗಳ ಸಹಾಯದಿಂದ ನಾವು ಖರ್ಚಿನಲ್ಲಿ ಉಳಿತಾಯ ಮಾಡ್ಬೋದು. ಯಾಕಂದ್ರೆ ಕೂಲಿ ಆಳುಗಳ ಸಮಸ್ಯೆ ಇವತ್ತು ಕೆಲವೊಂದು ಭಾಗದಲ್ಲಿ 200 ರೂಪಾಯಿ ಇರ್ಬೋದು, ಕೆಲವೊಂದು ಭಾಗದಲ್ಲಿ 500 ರೂಪಾಯಿ ಇರ್ಬೋದು. ಈ ಒಂದು ಆರ್ಥಿಕ ಒಂದು ದೃಷ್ಟಿಯೊಳಗೆ ಯಂತ್ರಗಳ ಮೊರೆಯನ್ನು ಹೋಗೋದು ನಮ್ಮ ರೈತರು ವಿಚಾರ ಮಾಡಬೇಕು. ಆಮೇಲೆ ಯಂತ್ರವನ್ನು ಏಕೈಕ ರೈತರ ಖರೀದಿ ಮಾಡೋದು ತಪ್ಪಾಗ್ತದೆ. ಇವತ್ತು ನಮಗೆ ಗೋರ್ಮೆಂಟ್ ಭಾರತ ಸರ್ಕಾರ ಹಗಲೆಲ್ಲ ಹೇಳ್ತಿರ್ತದೆ, ನಮ್ಮ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು ಕೋಆಪರೇಟಿವ್ ಫಾರ್ಮಿಂಗ್ ಆ ಒಂದು ಪ್ರಿನ್ಸಿಪಲ್ದಲ್ಲಿ ಒಂದು 10-11 ಮಂದಿ ರೈತರು ಸಂಘ ಮಾಡಿ, ಸ್ವಸಹಾಯ ಸಂಘ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಹೇಳ್ತೀವಿ, ಹಂಗೆ ಮುಖಾಂತರ ಮಾಡಿಕೊಂಡು ಆ ಸಂಘದ ಮುಖಾಂತರ ಒಂದು ಯಂತ್ರವನ್ನು ಖರೀದಿ ಮಾಡಿಕೊಂಡು ಈ ರೀತಿ ಕಟಾವಿನ ಒಂದು ಹಣದಲ್ಲಿ ಸಮಯದಲ್ಲಿ ಕಟಾವಿನ ಖರ್ಚಿನಲ್ಲಿ ಉಳಿತಾಯ ಮಾಡಿಕೊಳ್ಳುವುದರಿಂದ ಒಂದು ಆರ್ಥಿಕವಾದಂಥ ಲಾಭವನ್ನು ಪಡಿಬೋದು. ನನ್ನ ಒಂದು ಅನುಭವದ ಪ್ರಕಾರ ಕಳೆದ 7 ವರ್ಷಗಳಿಂದ ಶೇಕಡ ಏನಪ್ಪ ಅಂದ್ರೆ 50 ರಿಂದ 55 ಸಾವಿರ ರೂಪಾಯಿ 2.5 ಎಕರೆ ಖರ್ಚು ಬರ್ತದೆ ಶೇಂಗಾದ.
2.5 ಎಕರೆಗೆ 50ರಿಂದ 55 ಸಾವಿರ ರೂಪಾಯಿ ಖರ್ಚು ಬರ್ತೈತಿ. 30 ಕ್ವಿಂಟಲ್ ನಾವು ಇಳುವರಿಯನ್ನು ಸರಾಸರಿ ಹಿಡಿದ್ರೆ ಪ್ರತಿ ಕ್ವಿಂಟಲ್ಗೆ 4,000 ರೂಪಾಯಿ ಅಂತ ಹಿಡಿದ್ರೆ 1,20,000 ಆಯಿತು. 50,000 ರೂಪಾಯಿ ಖರ್ಚನ್ನು ತೆಗೆದ್ರೆ 70,000 ರೂಪಾಯಿ ಒಂದು ಸರಾಸರಿ ಇಳುವರಿಯನ್ನು. ಇವೆಲ್ಲ ವೈಜ್ಞಾನಿಕ ಕ್ರಮಗಳನ್ನು ಅಳವಡಿಸ್ಕೊಂಡ್ರೆ ನಾವು ಅಷ್ಟು ಒಂದು ಪಡಿಬೋದು. 3 ತಿಂಗಳಿಗೆ ನಾವು ಅದನ್ನು ಡಿವೈಡ್ ಮಾಡಿದೀವಪ್ಪ ಅಂತಂದ್ರೆ ಪ್ರತಿ ತಿಂಗಳಿಗೆ 20,000 ರೂಪಾಯಿ ನಮಗೆ ಆದಾಯ ಬರ್ತೈತಿ. 3.5 ತಿಂಗಳ ಬೆಳೆ 70,000 ಆದಾಯವನ್ನು ಇಟ್ಕೊಂಡ್ರೆ ಪ್ರತಿ ತಿಂಗಳಿಗೆ 20,000ದಷ್ಟು ನಾವು ಗರಿಷ್ಠ ಇಳುವರಿಯನ್ನು ಪಡೆಯಲು ಇಲ್ಲಿ ಅಷ್ಟು ವರಮಾನವನ್ನು ಪಡೆಯಲು ಇಲ್ಲಿ ಅವಕಾಶ ಅದಾವ. ಆಮೇಲೆ ಇನ್ನೊಂದು ಕಿವಿ ಮಾತು ಏನಪ್ಪ ಅಂತಂತಂದ್ರೆ ದೊಡ್ಡ ರೈತರು 20 ಎಕರೆ 30 ಎಕರೆ ಇದ್ದಂಥವ್ರು ಸಂಪೂರ್ಣವಾಗಿ ಶೇಂಗಾ ಬೆಳೆಯೋದು ಸರಿಯಾದ ಪದ್ಧತಿ ಅಲ್ಲ. ಬೆಳೆ ವೈವಿಧ್ಯತೆ ಇರಬೇಕು. ತಮ್ಮ ಅನುಕೂಲಕ್ಕೆ ತಕ್ಕಂತೆ ವಿವಿಧ ಬೆಳೆಗಳನ್ನು ಬೆಳೆಯುವುದು ಒಂದು ಪದ್ಧತಿ. ಕೊನೆಯ ಮಾತು ನಾ ಏನು ಹೇಳಬೇಕಪ್ಪ ಅಂತಂತಂದ್ರೆ ಕೆಲವೊಂದು ಹಂಗಾಮು ರಹಿತ ಅಂದರೆ ಖರ್ಚು ರಹಿತ ಬೇಸಾಯ ಕ್ರಮಗಳದಾವೆ. ಇಲ್ಲಿ ಏನಪ್ಪ ಅಂದ್ರೆ ಸಕಾಲಕ್ಕೆ ಸರಿಯಾಗಿ ಭೂಮಿ ತಯಾರಿಕೆ, ಸರಿಯಾದ ತಳಿಯ ಆಯ್ಕೆ ಮತ್ತು ಭಾರತ ಸರ್ಕಾರದ ಆರೋಗ್ಯ ಚೀಟಿ, ಮಣ್ಣಿನ ಆರೋಗ್ಯ ಚೀಟಿ ಅನ್ವಯ ರಸಗೊಬ್ಬರಗಳ ಪೂರೈಕೆ, ನೀಡ್ ಬೇಸ್ಡ್ ಅಂತಂತಂದ್ರೆ ಬೆಳೆಗೆ ಅವಶ್ಯಕತೆ ಇದ್ದರೆ ಮಾತ್ರ ಕೀಟನಾಶಕಗಳ ಸಿಂಪರಣೆ, ಇಲ್ಲಪ್ಪ ಅಂತಂತಂದ್ರೆ ಇಲ್ಲ, ಮತ್ತು ಸಕಾಲದಲ್ಲಿ ಕಟಾವು. ಈ 5 ಅಂಶಗಳನ್ನು, ಇವು ಖರ್ಚಿಲ್ಲದ ಅಂಶಗಳು, ಇವುಗಳನ್ನು ಅಳವಡಿಸ್ಕೊಂಡ್ರೆ ಒಂದು ಉತ್ತಮವಾದ ಇಳುವರಿಯನ್ನು ನಾವು ಶೇಂಗಾ ಬೆಳೆಯಲ್ಲಿ ಪಡೆಯೋದು ಸಾಧ್ಯ. ಇಷ್ಟೊತ್ತು ಡಾಕ್ಟರ್ ಬಸವರಾಜ್ ಏಣಿಗಿ ಅವರು ಮಾತಾಡ್ತಾ ಇದ್ದರು. ಅವರು ಹೇಳಿರೋ ಹಾಗೆ ಮತ್ತು ನಮ್ಮ ರೈತರಿಗೆ ಗೊತ್ತಿರೋ ಹಾಗೆಯೇ ಶೇಂಗಾ ಬೆಳೆ ಹೇಗೆ ಬರ್ತಾ ಇದೆ ಅಂತ ನಮಗೆ ನೋಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇದು ಭೂಮಿಯ ಅಡಿಯಲ್ಲಿ ಬೆಳೆಯುತ್ತೆ. ಆದ್ದರಿಂದ ನಾವು ಪ್ರಮುಖವಾಗಿ ಕೆಲವೊಂದು ಬೇಸಾಯ ಪದ್ಧತಿಗಳನ್ನು ಪಾಲಿಸಲೇಬೇಕು. ಅವು ಯಾವ್ಯಾವುದು ಅಂತ ನಮಗೆ ಡಾಕ್ಟರ್ ಬಸವರಾಜ್ ಏಣಿಗಿ ಅವರು ಸವಿವರವಾಗಿ ಹೇಳಿಕೊಟ್ರು. ಈ ಕಂತು ನಿಮಗೆ ಬಹಳ ಮಾಹಿತಿಯನ್ನು ನೀಡಿದೆ ಅಂತ ಭಾವಿಸ್ತಾ ಇವತ್ತಿನ ಕಂತನ್ನು ಮುಗಿಸೋಣ. ಮತ್ತು ಮುಂದಿನ ಕಂತಿನಲ್ಲಿ ಶೇಂಗಾ ಬೆಳೆ ಸಂರಕ್ಷಣೆ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.